ಕಳೆದೋಗಿ ಶೀತಲ ತುಂಬುತ್ತಾನ ಮಾಡಿ ಹಸ್ತ ಶಕರಲು ಹೋಗಿ ಮಕರಂಗ ತರುತ್ತೇನ ಗುರುವೆ ನನ್ನ ಕಾಪಾಡೋ ಸಕರಲು ಹೋಗಿ ಮಕರಂಗ ತರುತ್ತೇನ ಗುರುವೆ ನನ್ನ ಕಾಪಾಡೋ ಎಲ್ಲ ಸಹಿತ ತಂದು ಅಮೋಘಸಿದ ಎಲ್ಲ ಸಹಿತ ತಂದು ಅಮೋಘಸಿದ ಪಟ್ಟಗಾದ ನೀಡೋ ಹೊರಟ ಮನೆ ಬಿಟ್ಟ ನಡೆದಳು ಹಾಕುತ್ತ ಕಣ್ಣೀರ ಜನುಷನ್ ಕೂಡ ಜಗಳ ನಡೆದಳು ಹೋಗುತ್ತ ಕಣ್ಣೀರ ಹೊರಟ ಬರವೆ ಆಗೋದು ಬರಕೇಳೋ ಚಮಕ ಜನಸಿ ಬಂದಿದೆ ಗುರುವಿನ ಹೋಗಿ ಕೂಡೋ ಚಮಕ ಜನಸಿ ಬಂದಿದೆ ಗುರುವಿನ ಹೋಗಿ ಕೂಡೋ ಸೋಮೇಶ್ವರ ಶಿಷ್ಯಗ ಅಂತಾನ ಸೋಮೇಶ್ವರ ಶಿಷ್ಯಗ ಅಂತಾನ ಏನು ಬೇಡ್ತಿ ಬೇಡ ಏನ್ ಬೇಡ್ತಾನ್ರಿಪ್ಪ ನಿನ್ನ ಪಾದ ಸೇವೆ ಬಿಟ್ಟು ಮತ್ತೆ ನನಗೆ ಬೇಡ ಗುರುವ ಶಿಷ್ಯರ ಕೈಲಾಸ ಬಿಟ್ಟು ಮತ್ತೆ ಕೆಳರ ಚೋಡೋ ಗುರುವ ಶಿಷ್ಯರ ಕೈಲಾಸ ಬಿಟ್ಟು ಮರತ ಕೆಳರ ಜೋಡೋ ಶಿವಪುರಟ್ಟಾಗ ಗುರುವಿಗೆ ಇಳಿಸ್ಯಾನ ಶಿವಪುರಟ್ಟಾಗ ಗುರುವಿಗೆ ಇಳಿಸ್ಯಾನ ಶಿವಪುರಟ್ಟಾಗ ಗುರುವಿಗೆ ಬಿಟ್ಟಾನ ಶಿವಪುರಟ್ಟಾಗ ಗುರುವಿಗೆ ಬಿಟ್ಟಾನ ನೆನಲನು ಮೆಟ್ಟ ಕೋಟ ಜನಸಿ ಬಂದಿದಿ ಗುರುವಿನ ಹೋಗಿ ಕೋಡೋ ಅರವಿಂದ ಮಗ ಜನಸಿ ಬಂದಿರಿ ಗುರುವಿನ ಹೋಗಿ ಕೂಡೋ ಭರತ ಬರವೆ ಭರತ ಬರವೆ ಆಗುವುದು ಬಲಕೇಳೋ ಅರವಿಂದ ಮಗ ಜನಸಿ ಬಂದಿರಿ ಗುರುವಿನ ಹೋಗಿ ಕೂಡೋ ಅರವಿಂದ ಮಗ ಜನಸಿ ಬಂದಿರ ಗುರುವಿನ ಹೋಗಿ ಕೂಡೋ ಸತ್ಯ ಸಂಗ ಮಾಡೋ ಮಾರುತ್ಯಪ್ಪ ಸತ್ಯ ಸಂಗ ಮಾಡೋ ವ್ಯರ್ಥ ತಿರುಗಬೇಡ ಬರೀ ಭಿಕ್ಷಾ ತಿರುಗಿಬೇಡ ಬರೀ ಭಿಕ್ಷೆ ಹೌದು ವ್ಯರ್ಥ ತಿರುಗಿಬೇಡ ಅಂತ ಹೇಳ್ತಾರಪ್ಪ ಅವರು ಇದ್ರಾಗ ಸುಖ ಇಲ್ಲ ಅದ್ರಾಗ ಸುಖ ಇಲ್ಲ ಇಲ್ಲಿಲ್ಲ ನಿಮ್ಮ ಮಾತು ಸತ್ಯದ ಅಪ್ಪ ಮದಗೊಂಡಪ್ಪ ಮಾಯಿನ ಗಿಡ ಹಸಿ ಹೋಗ್ಯಾರ ನೋಡ್ರಿ ಒಬ್ಬ 70 ವರ್ಷದ ಮುದುಕ ಮಾಯಿನ ಗಿಡ ಹಚ್ಚಲ್ಗತಿ ಆತ 20 ವರ್ಷದ ಹುಡುಗ ಕೇಳ್ತತ್ತ ಅವನಿಗೆ ಮುದುಕ ನಿನ್ನ ಆವಿಷ್ಯ ಆಗ್ಯದ ಈಗ ಮಾಯಿನ ಗಿಡ ಹಚ್ಚಿ ನೀ ತಿನ್ನವ ಯಾವಾಗ ಹೌದು ಹೌದು ಈ ಕಾಯಿ ಮಾವಿನಕಾಯಿ ನೀ ಯಾವಾಗ ತಿನ್ನವ ಅನ್ನಕರಾಗ ಅದ್ ಹೇಳ್ದತ್ತ ತಮ್ಮ ನಾ ಸಣ್ಣ ಹಿಡ್ಕೊಂಡು ಯಾರು ಮಾವಿನಕಾಯಿ ತಿಂದಿದ್ ನೋಡು ಅದು ಮೊದಲಿನವ್ರು ಹಚ್ಚುದು ಗಿಡನೇ ಅವು ನಾ ಮುದ್ದೆ ಹಚ್ಚುದು ತಿಂದಿದ ಈಗ ನಾ ಹಚ್ಚುದು ನನ್ನ ಮೊಮ್ಮಕ್ಕಳು ತಿನ್ಲಿ ಅಂತ ಇವ್ ಯಾರು ಈಗ ಸದ್ಯ ಹೇಳಬೇಕಿದ್ದಾರೆ ಈ ನೋಡ್ರಿ ತಿಲ್ಲಿ ಅನ್ಬೇಡ ಕೆಲವೊಂದು ಮಂದಿ ಹಿಂಗೆ ಅಂತಾವ ಇಲ್ಲಿ ಕೇಳ್ರಿ ಟೆಪ್ಪಿಗೆ ಒಕ್ಕ ಶೀದ ಹೊಟ್ಟೆ 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 ಹಾ ನೋ ಪರ್ಮಿಷನ್ ವಿಮಾನ್ ಟೈರ್ ಗಾಡಿ ಅದಿದು ಇದು MRF ವಿಮಾನ್ ಟೈರ್ ಗಾಡಿ ಅದಿದು ಸವ್ಯಾಲ ಕರ್ಸ್ ಇರ್ಲಿ ಡಾಂಬ್ರಿ ಇರ್ಲಿ ತಿನ್ಲಿಕ್ಕತ್ತ ಇವ್ರು ಬಂದವ್ರು ಹಂಚಲಿಕ್ಕದ ಈಗ ಏನ್ ಬಂದಾರ ನೋಡಿ ಭಕ್ತರು ಎಲ್ಲಾರು ಲಕ್ಷ ಕೊಡ್ರಿ ಇವ್ರೇ ನೋಡ್ರಿ ನಾವು ರಾತ್ರಿ ಹೋಗಿ 3 ತರ ತಿರುಗದ ಭಕ್ತರು 3 ತರ ಭಿಕ್ಷೆ ಮಾಡೋದು ಮಂದಿ ನೋಡ್ರಿ ರಾತ್ರಿ ಸದ್ಗುರುನಾಥಗೆ ನಮಗ 3ಕ್ಕ ಊಟ ಮಾಡಿಸಿ ಉಂಟಾರ ಇವರು ಇವರು ಏನ್ ಹೇಳಿದ್ರು ಕಡಿಮೆ ಅದ ಎಲ್ಲ ಹೆಸರು ಹೇಳ್ರಿ ಹೆಸರು ಹೇಳ್ರಿ ನೀವು ಹೇಳ್ರಿ ನಾ ಹೇಳ್ತ ಸತ್ಯ ಸಂಗ ಮಾಡೋ ಸತ್ಯ ಸಂಗ ಮಾಡೋ ವ್ಯರ್ಥ ತಿರುಗಬೇಡ
ಅದು ಬೇಡ. ಕಂದ ಮಲ್ಗೊಂಡ ಕಟ್ಟಿದ ಬಲಗಳು ಅಂಜಲರದೆ ಹಾಡ ಚಿತ್ತ ಬರುವ ಕೊಡುತ್ತಾನ, ಚಿತ್ತ ಬರುವ ಕೊಡ್ತಾನ. ಭಕ್ತಿದಿಂದ ಬೇಡ ಪಟ್ಟ ಮನೆ ಬಿಟ್ಟ ನಡೆದಳ ಕುತ ಕಲ್ಲೀರ ಕರುಷಗುಡ ಜಗಳ ನುಡಿದಳ ಸುರಕುತ ಕಣ್ಣೀರ. ಬರ್ತ ಬರಲಿ ನೋಡು ನಡೆದರ, ಬರ್ತ ಬರಲಿ ನೋಡು ನಡೆದರ ಆಗೋದು ಬರಬೇಡೋ. ಅರವಿಂದ ಮಗ ಜನಸೆ ಬಂದಿನ ಪುರವಿನ ಹೋಗಿ ಕೋಡೋ. ಅರವಿಂದ ಮಗ ಜನಸೆ ಬಂದಿನ ಪುರವಿನ ಹೋಗಿ ಕೋಡೋ. ಸತ್ಯ ಸಂಗ ಮಾಡೋ. ಸತ್ಯ ಸಂಗ ಮಾಡೋ. ವ್ಯರ್ಥ ತಿರುಗಬೇಡ. ಏ ಕೂಟಲ್ಲ ಕೂಟಲ್ಲ ಮನ್ನಿ ಮಲ್ಗೊಂಡ ಕಟ್ಟಿದ ಮೌಳಿಗಳು ಅಂಜಕಿಲ್ಲದೆ ಹಾಡೋ. ಗುರುವ ಮಲ್ಗೊಂಡ ಕಟ್ಟಿದ ಮೌಳಿಗಳು ಅಂಜಕಿಲ್ಲದೆ ಹಾಡೋ. ಗುರುವ ಮಲ್ಗೊಂಡ ವರುವ ಕೊಡುತ್ತಾನ, ಮನವ ಮಲ್ಗೊಂಡ ವರುವ ಕೊಡುತ್ತಾನ. ಭಕ್ತಿಯಿಂದ ಕೊಡೆಯಾಡೋ. ಅರವಿಂದರ ಮಕ್ಕ ಜನಸಿ ಬಂದಿರಿ ಗುರುವಿನ ಹೋಗಿ ಕೋಡೋ. ಅರವಿಂದರ ಮಕ್ಕ ಜನಸಿ ಬಂದಿರಿ ಗುರುವಿನ ಹೋಗಿ ಕೋಡೋ. ಭರತ ಬರವೆ ನೋಡು ನಡೆದನ, ಭರತ ಬರವೆ ನೋಡು ನಡೆದನ ಆಗುವುದು ಬರಬೇಡೋ. ಅರವಿಂದರ ಮಕ್ಕ ಜನಸಿ ಬಂದಿನ ಗುರುವಿನ ಹೋಗಿ ಕೋಡೋ. ಅರವಿಂದರ ಮಕ್ಕ ಜನಸಿ ಬಂದಿನ ಗುರುವಿನ ಹೋಗಿ ಕೋಡೋ. ಆ ಕಡೆ ಒಳ ಲಕ್ಷ ನಾವು ಇಲ್ಲಿವರೆಗೆ ಆ ಊರು ಯಾವ್ದು? ಕುಡುಮಿಕೇರಿ ಭಕ್ತರು, ಯರಗಟ್ಟಿ ತಾಲೂಕ, ಬೆಳಗಾವಿ ಜಿಲ್ಲಾ. ಪುಣ್ಯಾತ್ಮರೇ, ಅವರು ನಮ್ಮನ್ನ ಅಪ್ಪನ ಜೋಡಿ ತಿರುಗಾಡ್ಬೇಕಾದ್ರೆ ಅಡವ್ಯಾಗ ಎಲ್ಲೋ ಆ ಕಡೆ ಬಾಗಲಕೋಟ ಎಕಡೆ ಹುಬ್ಬಳ್ಳಿ ಕಡೆ ಅವ್ರು ಕುರಿಗಳು. ಜಿಲ್ಲಾ ತಾಲೂಕು ಹೇಳ್ಬೇಡ. ಇಲ್ಲಪ್ಪ ಕುರಿ ಅವ್ರು ಬಿಟ್ಟಿರೋದು ಕುರಿ ಅದು ಹೇಳು. ಅದರ ಸಹವಾಸ ಮಾಡಿಲ್ಲ. ಮಡ್ಡಿ ಒಂದು ನಾಯಿ ಕಟ್ಟಿ, ಕುರಿ ದೊಡ್ಡ ಒಂದು ನಾಯಿ ಕಟ್ಟಿ ದೇವ್ರನ್ನ ತೋಡ್ ತಿರುಗಾಡಾರ. ಅವತ್ತು ಗೊರಗುತ್ತಿ ಕಾರ್ಯಕ್ರಮ ಮುಗಿದು ಬಳಕ ಬಹಳ ಪುಣ್ಯಾತ್ಮರು. ಇವಾಗ ಅವ್ರು ಯಾರ್ಯಾರು ಎಷ್ಟೆಷ್ಟು ಏನೇನು ಕೊಟ್ಟಾರ ಅನ್ನೋದನ್ನ ನಮ್ಮ ಸರು ಬರ್ಕೊಂಡಾರ, ಏಕಕಾಲಕ್ಕೆ ಹೇಳ್ತಾರ. ಅದನ್ನ ಹಿಂದಿನಗಡೆ ಅಪ್ಪ ಅವರು ಆಶೀರ್ವಾದ ಮಾಡ್ತಾರೆ. ಹಲೋ, ಸಮಸ್ತ ಸದ್ಭಕ್ತರಲ್ಲಿ ಸಭೆಯ ಪ್ರಾರ್ಥನೆ. ಇಲ್ಲಿವರೆಗೆ ಕಾರ್ಯಕ್ರಮ ಬಹಳ ಅಭೂತಪೂರ್ವವಾಗಿ ನಡೆದುಕೊಂಡು ಬರಲಿಕ್ಕೆ ಸರ್ವ ಎಲ್ಲ ಭಕ್ತಾದಿಗಳ ಪಾತ್ರವು ಬಹಳ ಪ್ರಮುಖವಾದಂಥದ್ದು. ಗುಡನ್ಕೆರೆ ಗ್ರಾಮದ ಭಕ್ತರು ಅಪ್ಪಾಜಿಯವರ ಆಗಮನದಿಂದ ಅವರು ಊರಿಗೆ ಹೋಗಿದ್ದ ಸಲುವಾಗಿ ಕಾರ್ಯಕ್ರಮಕ್ಕೆ ಹೋಗಿದ್ದರು. ಅಂಥ ಸಂದರ್ಭದೊಳಗೆ ಅಪ್ಪಾಜಿಯವರ ಒಂದು ದರ್ಶನ ಪಡೆದುಕೊಂಡು ಜಾತ್ರೆಗೆ, ಬಾದ್ಮಿ ಜಾತ್ರೆಗೆ ತಮ್ಮ ಗ್ರಾಮದವರಿಂದ ಕಾಣಿಕೆ ಅಂತೇಳಿ ಕೊಡ್ತೀವಿ ಅಂತೇಳಿ ಸ್ವ ಇಚ್ಛೆಯಿಂದ ಕರೆದುಕೊಂಡು ಹೋಗಿ ಕಾಣಿಕೆಗಳನ್ನು ಕೊಟ್ಟಿದ್ದಾರೆ. ಅಂಥ ಕಾಣಿಕೆ ಕೊಟ್ಟಂಥ ಭಕ್ತರ ಹೆಸರು ಈ ಥರನಾಗಿದೆ. ದಯವಿಟ್ಟು ಯಾರ್ಯಾರ ಹೆಸರು ನಾವು ಓದ್ತೀನಿ ಅವ್ರು ದಯವಿಟ್ಟು ಮೇಲೆ ಸ್ಟೇಜ್ಗಡೆ ಬಂದು ಅಪ್ಪಾಜಿಯವರಿಂದ ಆಶೀರ್ವಾದ ಪಡ್ಕೋಬೇಕು. ಅವರು ಬೇಗನೆ ಬರಬೇಕು. ಹನುಮಂತ ತಿಪ್ಪಣ್ಣ ಬೆಳಗಾವಿ, ಸಾಕಿನ ಗುಡನ್ಕೇರಿ ಅವರು 22,500 ರೂಪಾಯಿ ಭಕ್ತಿ ಕಾಣಿಕೆಗಳನ್ನು ಅಪ್ಪಾಜಿಯವರಿಗೆ ನೋಟಿನ ಹಾರಿನ ಮೂಲಕ ಸಲ್ಲಿಸಿರುತ್ತಾರೆ. ಆ ಭಕ್ತಾದಿಗಳು ಬಂದು ಅಪ್ಪಾಜಿಯವರಿಂದ ಆಶೀರ್ವಾದ ಪಡ್ಕೋಬೇಕು. ಬೇಗನೆ ಬರಬೇಕು ಎಲ್ಲರೂ ದಯವಿಟ್ಟು. ಅದೇ ಥರನಾಗಿ ಮಾದೇವ ತಿಪ್ಪಣ್ಣ ಬೆಳಗಾವಿ, ಇವರಾದರೂ ಸಹಿತ 16,000 ರೂಪಾಯಿ ಭಕ್ತಿ ಕಾಣಿಕೆಯನ್ನು ಅಪ್ಪಾಜಿಯವರಿಗೆ ನೋಟಿನ ಹಾರಿನ ಮುಖಾಂತರ ಅಪ್ಪಾಜಿಯವರಿಗೆ ಸಲ್ಲಿಸಿರುತ್ತಾರೆ. ಕಾರಣ ಸದ್ಭಕ್ತರು ಬಂದು ಅಪ್ಪಾಜಿಯವರಿಂದ ಆಶೀರ್ವಾದ ಪಡ್ಕೋಬೇಕು. ಹನುಮಂತ ತಿಪ್ಪಣ್ಣ ಬೆಳಗಾವಿಯವರು, ಮಾದೇವ ತಿಪ್ಪಣ್ಣ ಬೆಳಗಾವಿಯವರು ಬರಬೇಕು. ಮಹೇಶ ಬಸಪ್ಪ ಶಿಟ್ಯಪ್ಪನವರು, ಇವರಾದರೂ ಸಹಿತ 10,000 ರೂಪಾಯಿ ಭಕ್ತಿ ಕಾಣಿಕೆಯನ್ನು ಅಪ್ಪಾಜಿಯವರಿಗೆ ನೋಟಿನ ಹಾರಿನ ಮೂಲಕ ಸಲ್ಲಿಸಿರುತ್ತಾರೆ. ಕಾರಣ ಭಕ್ತಾದಿಗಳು ಬಂದು ಅಪ್ಪಾಜಿಯವರಿಂದ ಆಶೀರ್ವಾದ ಪಡ್ಕೋಬೇಕು. ರಾಮಪ್ಪ ಗುಳ್ಳೆಪ್ಪ ಬೆಳಗಾವಿ, ಇವರಾದರೂ ಸಹಿತ 15,000 ಭಕ್ತಿ ಕಾಣಿಕೆಯನ್ನು ಸಲ್ಲಿಸಿರುತ್ತಾರೆ. ಲಕ್ಷ್ಮಣ ಮಾದೇವಪ್ಪ ನಾಯ್ಕಪ್ಪಗೋಳ್,
ಇವರಾದರೂ ಸಹಿತ 9,000 ರೂಪಾಯಿ ಭಕ್ತಿ ಕಾಣಿಕೆಯನ್ನು ನೋಟಿನ ಹಾರಿನ ಮೂಲಕ ಸಲ್ಲಿಸಿರುತ್ತಾರೆ. ಇವರಾದರೂ ಸಹಿತ ಸಭೆಯಲ್ಲಿ ಬಂದು ಅಪ್ಪಾಜಿಯವರಿಂದ ಆಶೀರ್ವಾದ ಪಡ್ಕೋಬೇಕು. ಬೇಗ ಬೇಗನೆ ಬರಬೇಕು ಭಕ್ತಾದಿಗಳು. ರಾಮಣ್ಣ ನಾಯ್ಕಪ್ಪಗಳು ಇವರಾದರೂ ಸಹಿತ 3,000 ರೂಪಾಯಿ ಭಕ್ತಿ ಕಾಣಿಕೆಯನ್ನು ಸಲ್ಲಿಸಿರುತ್ತಾರೆ. ಬಾಳಪ್ಪ ಲಕ್ಷ್ಮಣ ಹೋಳಿ ಇವರಾದರೂ ಸಹಿತ 2,500 ರೂಪಾಯಿ ಭಕ್ತಿ ಕಾಣಿಕೆಯನ್ನು ಸಲ್ಲಿಸಿರುತ್ತಾರೆ. ಹನುಮಂತ ಶಂಕರಪ್ಪ ವಾಳದ್ ಇವರಾದರೂ ಸಹಿತ 2,500 ರೂಪಾಯಿ ಭಕ್ತಿ ಕಾಣಿಕೆಯನ್ನು ಸಲ್ಲಿಸಿರುತ್ತಾರೆ. ನಿಂಗಪ್ಪ ಹನುಮಂತ ಮುದನೂರು ಇವರಾದರೂ ಸಹಿತ 2,000 ರೂಪಾಯಿ ಭಕ್ತಿ ಕಾಣಿಕೆಯನ್ನು ಸಲ್ಲಿಸಿರುತ್ತಾರೆ. ಅದೇ ತರನಾಗಿ ಪರಶುರಾಮ ಫಕೀರಪ್ಪ ಹೋಳಿ ಇವರಾದರೂ ಸಹಿತ 1,500 ರೂಪಾಯಿ ಭಕ್ತಿ ಕಾಣಿಕೆಯನ್ನು ಸಲ್ಲಿಸಿರುತ್ತಾರೆ. ಫಕೀರಪ್ಪ ಮಾದೇವಪ್ಪ ನಾಯ್ಕಪ್ಪಗಳು ಇವರಾದರೂ ಸಹಿತ 3,000 ರೂಪಾಯಿ ಭಕ್ತಿ ಕಾಣಿಕೆಯನ್ನು ಸಲ್ಲಿಸಿರುತ್ತಾರೆ. ಮಾರುತಿ ನಾಯ್ಕಪ್ಪಗಳು ಇವರಾದರೂ ಸಹಿತ 2,500 ರೂಪಾಯಿ ಕಾಣಿಕೆಯನ್ನು ಸಲ್ಲಿಸಿರುತ್ತಾರೆ. ಮಲ್ಲಪ್ಪ ಮರಡಿ ಸಾಕಿನ ಕಡಿಬಿ ಇವರಾದರೂ ಸಹಿತ 500 ರೂಪಾಯಿ ಭಕ್ತಿ ಕಾಣಿಕೆಯನ್ನು ಸಲ್ಲಿಸಿರುತ್ತಾರೆ. ಈ ಮಠ ಈ ಶಿಕ್ಷಣ ಅಪ್ಪಗಳು ಕನಸು ಕಟ್ಟು ಹೋಗಿರೋದ್ರಿ ಸರ್. ಹೌದು. ಆ ಕನಸದೊಳಗ ಆ ಋಣದೊಳಗ ನಾ ಹೋಗ್ತೇನೆ ಅಂತ ಹೇಳಿ ನಂಗೆ ಅಂಜಿಕಿದೆ. ಹೌದು. ಅದಕ್ಕೆ ತಾವು ಬರಬೇಕು. ತಮ್ಮ ಆಚಾರ, ತಮ್ಮ ವಿಚಾರ, ತಮ್ಮ ನಡತೆಗಳು, ತಮ್ಮ ಪದ್ಧತಿಗಳು, ಶಿಕ್ಷಣದ ಸಹಕಾರ ನೀವು ಮಾಡಬೇಕು. ಸಂಸ್ಕಾರ ಅಂತಕ್ಕಂಥದ್ದು ನಮ್ಮ ಮಕ್ಕಳಿಗೆ ಮೂಡಿಸ್ಬೇಕು. ಹೌದು ಅಂತ ಹೇಳಿ ಯಾವಾಗ ಅಂದಿವಿ, 1 ರೂಪಾಯಿ ತಗೊಳ್ಳಾರ್ದೆ ರೀ. ವಾ ವಾ, ಎಂತ ಎಂತ ಗುಣ ಇರಬೇಕು. ಅದು ಮದುಗೊಂಡು ಮಾರೋದು ಸ್ವರೂಪ ರೀ. 1 ರೂಪಾಯಿನೂ ಅಪೇಕ್ಷೆ ಪಡ. ಹೌದು ಹೌದು ಹೌದಪ್ಪ. ನನಗೆ ಮುಜುಗಾರಾಗಿ ಹಾ ಹಾ ಮಾಸ್ತರ್ಗೊಂದು ಸ್ವಲ್ಪ ಏನ್ರಿ ಕೊಡ್ಬೇಕಾಗ್ಯದಪ್ಪ, ಕೊಟ್ಟು ಕಳಿಸ್ಬೇಕಾಗ್ಯದ. ನಾನನ್ನ ಏನಂದ್ರ ಅವರು ಏನಂತಂದ್ರೆ, ನೀವು ಹಿಂಗೆ ಕೊಡೋದು ತಗೊಳ್ಳೋದು ಮಾಡಾಕತ್ರಿ ಅಂದ್ರೆ ನಾ ಮುಂದಿನ ಸಲ ಬರುವುದಿಲ್ಲ. ನೋಡಿ ಸದ್ಗುರುನಾಥನ ಕೃಪಾ ಹೆಂಗದೆ. ಇದಕ್ಕತ್ತಾರ ಗುರು. ಪ್ರತಿ 15 ದಿವಸಿಗೊಮ್ಮೆ, ಹೌದು, ಪ್ರತಿ 15 ದಿವಸಿಗೊಮ್ಮೆ ತಮ್ಮ ಅಕಾಡೆಮಿ ಬಿಟ್ಟು ಇಲ್ಲಿ ಗುಡ್ಡಕ್ಕೆ ಬಂದು ಮಕ್ಕಳಿಗೆ ಪಾಠ ಹೇಳಿ ಹೋಗ್ತಾರ, ಸಂಸ್ಕಾರ ಹೇಳಿ ಹೋಗ್ತಾರ. ಒಂದು ಜೋರಾಗಿ ಚಪ್ಪಾಳೆ ತಟ್ಟುತ್ತಾರೆ. ಹೌದು ಹೌದು. ಎದ್ದು ನಿಂದಿರ್ಬೇಕು. ಗೆಜ್ಜೆ ಸರ್ ಅಂತೇಳಿ ಅವರೊಂದು 2 ಮಾತಾಡಬೇಕು. ಪೇಟ ಸುತ್ತಕೋಬೇಕು. ಸನ್ಮಾನ ಆಗಿದೆ. ಆಗಿದೆ. ಒಂದೆರಡು ಮಾತಾ